ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸರ್ ನಮಸ್ಕಾರ. ತಂಗಿಗೆ ಒಡವೆ ತಗೊಳಕ್ ಬಂದಿದ್ದೆ. ಒಡವೆ ತಗೋಬೇಕು, ಆದರೆ ನನ್ನ ತಂಗಿಗಲ್ಲ, ನನ್ನ ಹೆಂಡತಿಗೆ. ಸರಿ ಸರ್, ಓಕೆ. ಶಿವಣ್ಣ ನಮಸ್ಕಾರ. ಏನು ಪುಟ್ಟಿಗೆ ಒಡವೆ ತಗೊಳಕ್ ಬಂದ್ರಾ? ಅಯ್ಯೋ, ಹೇಳಿದ್ನೆ ಎಷ್ಟು ಸಲನಪ್ಪ ಹೇಳಲಿ. ಪುಟ್ಟಿಗಲ್ಲ, ನನ್ನ ಹೆಂಡತಿ ಜ್ಯೋತಿಗೆ. ಆಯ್ತಣ್ಣ, ಬರ್ತೀನಿ. ಯಾವಾಗ ನೋಡಿದ್ರು ತಂಗಿಗೆ ಒಡವೆ ತಗೊಳಕ್ ಬರ್ತಿದ್ರಿ, ಈಗ ಮೊದಲನೇ ಸಲ ಹೆಂಡತಿಗೆ ಒಡವೆ ತಗೊಳಕ್ ಬಂದಿದ್ದೀರಿ. ಏನು ಬೇಕಿತ್ತು ಸರ್? ಜುಮ್ಕಿ ಬೇಕಿತ್ತು. ಬನ್ನಿ ತೋರಿಸ್ತೀನಿ. ಜುಮ್ಕಿನ ಸುಮ್ಮನೆ ಕೈಯಲ್ಲಿ ಇಟ್ಕೊಂಡಿದ್ದೀರಲ್ಲ, ಈ ಕಿವಿಗೆ ಹಾಕಿ. ಅಣ್ಣ ಅಣ್ಣ ಬಿಡೋಣ, ಅಣ್ಣ ಅಣ್ಣ ನಾನು ಕಿವಿ ಬಿಡೋಣ, ಕಿವಿ ಬಿಡೋಣ. ಅಯ್ಯೋ ಬಿಡೋಣ, ಗೊತ್ತಾಗಲ್ವಾ ನಿಮ್ಗೆ? ಅಣ್ಣ ಏನಣ್ಣ ನೀನು? ಕ್ಷಮಿಸಿ ಅಣ್ಣ, ಗೊತ್ತಾಗ್ಲಿಲ್ಲ. ಅಣ್ಣ ಹೇಳಿ ಸರ್. ಇದನ್ನು ಪ್ಯಾಕ್ ಮಾಡಿಬಿಡಿ. ಸರಿ ಸರ್, ಓಕೆ, ಪ್ಯಾಕ್ ಮಾಡಿಕೊಡ್ತೀನಿ. ಬ್ಯಾಂಗಲ್ ತೋರಿಸ್ಲ ಸರ್? ಏನಿದು, ಕೈಯಲ್ಲಿ ಬಳೆ ಇಟ್ಕೊಂಡು ಹಾಗೆ ಸುಮ್ಮನೆ ಇದ್ದೀರಾ? ತೊಡ್ಸಿ ಮಾವ. ಅಣ್ಣ ಕೈ ಬಿಡಿ, ಅಣ್ಣ ಅಣ್ಣ ಕೈ ಬಿಡಿ, ತಗೊಳ್ಳಿಟಿ. ಗೆಜ್ಜೆ ತೋಡ್ಸಲ್ವಾ? ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾಧಿಯೇ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು
ಏನಮ್ಮ 5 ಮೊಳ ಹೂ ಕೊಡಿ. ಅಣ್ಣ ಒಂದೆರಡು ಮೊಳ ಜಾಸ್ತಿ ಆ, ಇದೆ. ಅಷ್ಟು ಕೊಡಿ. ಮಾವ, ಏನು ಹೂವ ಕೈಲಿಟ್ಕೊಂಡು ಹಾಗೆ ನೋಡ್ತಾ ಇದ್ದೀರಲ್ಲ? ನನ್ ತಲೆಗೆ ಮುಟ್ಸಿ. ಅಣ್ಣ ಅಣ್ಣ ಹೂನ ಎಂಟಿಗೆ ತಗೊಂಡೋಯ್ತಾ ಇದ್ದೀರಾ? ಇಲ್ಲೇ ಮುಡ್ಸೋ ಥರ ಇದ್ದೀರಾ? ದುಡ್ಡು ಕೊಡೋಣ, ಟೈಮ್ ಆಯ್ತು. ಅಮ್ಮ, ಅಯ್ಯೋ ಸಾರ್, ಕೈ ತುಂಬ ನೋವಾಗ್ತಿದೆ ಸರ್. ತಡ್ಕೊಳ್ಳೋದಕ್ಕಾಗ್ತಿಲ್ಲ ಸರ್. ಸ್ವಲ್ಪ ಬೇಗ ಹೋಗಿ ಸರ್, ತುಂಬ ಪೇನ್ ಆಗ್ತಿದೆ, ನನ್ನ ಕೈಲಿ ತಡ್ಕೊಳ್ಳೋದಕ್ಕಾಗ್ತಿಲ್ಲ ಸರ್. ಪ್ಲೀಸ್ ಸರ್. 5 ನಿಮಿಷ ತಡ್ಕೊಳಪ್ಪ, ಇನ್ನೇನು ಹಾಸ್ಪಿಟ್ಲ್ ಬಂದ್ಬಿಡುತ್ತೆ. ಡ್ರೈವರ್ ಫಾಸ್ಟಾಗಿ ಹೋಗಿ. ಅಯ್ಯೋ ಅಮ್ಮ, ಹೇಗಾದ್ರೂ ಮಾಡಿ ಇವರಿಂದ ತಪ್ಪಿಸ್ಕೋಬೇಕಲ್ಲ, ಏನ್ ಮಾಡೋದು? ಅಯ್ಯೋ ಅಮ್ಮ, ಸಾರ್ ತಲೆ ತುಂಬ ನೋಯ್ತಿದೆ ಸಾರ್. ಸಾರ್ ಊದ್ಕೊಂಡಾಗಿದೆ ಸಾರ್. ಅಯ್ಯೋ ಯಾಕಪ್ಪ, ಏನಾಯ್ತು? ಗೊತ್ತಿಲ್ಲ ಸರ್, ಅದೇನೋ ಇದಕ್ಕಿದ್ದಂಗೆ ಆಫ್ ಆಗೋಯ್ತು. ತಡಿಯಕ್ಕಾಗ್ತಿಲ್ಲ ಸರ್. ತಪ್ಪಿಸ್ಕೊಳ್ಳೋದಕ್ಕಿದೆ ಒಳ್ಳೆ ಚಾನ್ಸು. ಆಸ್ಪತ್ರೆ ತುಂಬ ಜನ ಇರ್ತಾರೆ, ಅಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ಬಹುದು. ಅಯ್ಯೋ ಸರ್, ಸರ್ ಓಡ್ತಾವ್ ನೋಡಿ ಸರ್. ಬನ್ರಿ ಬನ್ರಿ ಬನ್ರಿ, ಹಿಡಿಯೋಣ ಬನ್ರಿ.
ಸರ್ ತಪ್ಪಿಸ್ಕೊಂಬಿಟ್ನಲ್ಲ ಸರ್. ಹೌದು ಕಣೋ, ತಪ್ಸ್ಕೊಂಬಿಟ್ಟ. ಏನು ಮಾಡೋದು? ಸಾಹೇಬ್ರು ಕೇಳಿದ್ರೆ ಏನು ಹೇಳೋದು? ಒಳ್ಳೆ ಎಡವಟ್ಟಾಗೋಯ್ತಲ್ಲೋ. ನಿನ್ನದೇ ನಿನ್ನದೇ ಆಲೋಚನೆ ಈಗ ನನಗೆ. ರಾಮ್ ರಾಮ್ ಜ್ಯೋತಿ ಜ್ಯೋತಿ ರಾಮ್ ಜ್ಯೋತಿ ರಾಮ್ ಇಲ್ಲಿ ನೋಡು, ಅಕ್ಕ ಬಂದಿದ್ದೀನಿ ಕಣೋ. ರಾಮ್ ಜ್ಯೋತಿ ಕಣ್ಬಿಡು ರಾಮ್. ನಾನು ಹೇಳೋದು ನಿನಗೆ ಕೇಳಿಸ್ತಿದ್ಯಾ? ಜ್ಯೋತಿ ರಾಮ್ ಜ್ಯೋತಿ ರಾಮ್, ಅಕ್ಕ ಬಂದಿದ್ದೀನಿ ಕಣೋ. ಜ್ಯೋತಿ. ಒಂದ್ಸಲ ಕಣ್ಬಿಡೋ. ಜ್ಯೋತಿ ಜ್ಯೋತಿ ರಾಮ್, ನೀನೇನ್ ಭಯ ಪಡ್ಬೇಡ ಕಣೋ. ಅಪ್ಪ ಅಮ್ಮ ಹೊರಗಡೆ ಇದ್ದಾರೆ, ನಾನು ಹೋಗಿ ಕರ್ಕೊಂಬರ್ತೀನಿ. ಇರು. ಜ್ಯೋತಿ 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 ಅಪ್ಪ ಅಮ್ಮ, ರಾಮಿಗೆ ಪ್ರಜ್ಞೆ ಬಂದಿದೆ. ನಿಜ ಹೇಳ್ತಿದ್ಯಾ ಶಶಿಕಲಾ? ಹ್ಞೂ ಅಪ್ಪ. ಭಗವಂತ ನಮ್ಮನ್ನು ಕಾಪಾಡ್ಬಿಟ್ಟಪ್ಪ. ಬನ್ನಿ. ರಾಮ್ 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 ಜ್ಯೋತಿ ರಾಮ್ ರಾಮ್, ಇಲ್ಲಿ ನೋಡು ಜ್ಯೋತಿ, ಇಲ್ಲಿ ನೋಡು ರಾಮ್, ನಾನು ನಿಮ್ಮಮ್ಮ ಬಂದಿದ್ದೀನಿ, ಮಾತಾಡೋ. ಜ್ಯೋತಿ ರಾಮ್ ಏ ರಾಮ್, ನಿಮ್ಮಪ್ಪ ಕಣ, ಜ್ಯೋತಿ ಮಾತಾಡೋ. ಶಶಿಕಲಾ, ಆ ದೇವರು ದೊಡ್ಡವನು, ಕಣ್ಬಿಟ್ಬಿಟ್ಟ ಕಣ. ಜ್ಯೋತಿ ನೀನ್ ಗುಣ ಆಗ್ಬಿಟ್ಟೆ ಕಣ ರಾಮ್ ನೀನು. ಜ್ಯೋತಿ ರಾಮ್ ಜ್ಯೋತಿ ಇಲ್ಲಿ ನೋಡು, ಈ ಕಡೆ ನೋಡು ರಾಮ್. ಅಯ್ಯೋ ರೀ, ಏನ್ರಿ ಇದು? ನಾವಿಷ್ಟು ಮಾತಾಡ್ತಾ ಇದ್ರು, ಜ್ಯೋತಿ 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 ಅಂತ ಕನ್ವರ್ಸ್ತಾ ಇದ್ದಾನಲ್ರಿ. ರಾಮ್ ಇಲ್ಲಿ ನೋಡು ರಾಮ್. ರಾಮ್ ಜ್ಯೋತಿ ಅಯ್ಯೋ, ನನ್ನ ಮಗ ನನ್ನ ಜೊತೆ ಮಾತಾಡ್ತಾ ಇಲ್ವಲ್ಲಪ್ಪ. ಜ್ಯೋತಿ
ಅಮ್ಮ ಅಮ್ಮ ಅಳ್ಬೇಡಮ್ಮ, ಅವ್ನು ಇವಾಗ ತಾನೇ ಕಣ್ಬಿಟ್ಟಿದ್ದಾನೆ. ಅವನಿಗೆ ಸ್ವಲ್ಪ ಹೊತ್ತು ಬೇಕಾಗತ್ತೆ. ನೋಡು, ನಾನು ಡಾಕ್ಟ್ರನ್ನ ಕರ್ಕೊಂಬರ್ತೀನಿ. ಬೇಗ ಹೋಗಮ್ಮ. ಜ್ಯೋತಿ, ಬನ್ನಿ ಡಾಕ್ಟರ್. ರಾಮ್ ಕಣ್ಬಿಟ್ಟಿದ್ದಾನೆ, ನನ್ನ ತಮ್ಮ ಕಣ್ಬಿಟ್ಟಿದ್ದಾನೆ, ಆದ್ರೆ ನಮ್ ಜೊತೆ ಮಾತಾಡ್ತಿಲ್ಲ. ಚೆಕ್ ಮಾಡ್ತೀನಿ. ಜ್ಯೋತಿ, 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 ಜ್ಯೋತಿ. ಜ್ಯೋತಿ, ಅಂತೂ ಇಂತೂ ನಮ್ಮ ಅಣ್ಣನ ದಂತದ ಗೊಂಬೆ ರೆಡಿ ಆಯ್ತು. ಅಬ್ಬಾ, ಹಳೆ ಜ್ಯೋತಿ ಗರಂ ಆಗಿರೋದು ನೋಡಿದ್ದೆ, ಆದ್ರೆ ಜ್ಯೋತಿ ನಾಚಿ ನೀರಾಗಿರೋದನ್ನ ಇವತ್ತೇ ನೋಡ್ತಿರೋದು. ಈ ದಿನಕ್ಕೋಸ್ಕರ ನಾನು ಎಷ್ಟೆಲ್ಲ ಕನಸ್ಕೊಂಡಿದ್ದೆ ಗೊತ್ತಾ ಜ್ಯೋತಿ? ನಮ್ಮ ಬದುಕಲ್ಲಿ ಇಂಥ ಒಂದು ಸಂತೋಷದ ದಿವಸ ಬರುತ್ತೋ ಇಲ್ವೋ ಅಂತ ಭರವಸೆನೇ ಹೊರಟೋಗಿತ್ತು. ಆದ್ರೆ ಆ ದೇವ್ರ ಭರವಸೆ ಜೊತೆಗೆ ಕನಸನ್ನ ನನಸು ಮಾಡ್ತಾ ಇದ್ದಾನೆ. ಜ್ಯೋತಿ, ನಿನಗ್ ನೆನ್ಪಿದ್ಯಾ, ನಾವು 3 ಜನ ಚಿಕ್ಕವರಿದ್ದಾಗ ಒಬ್ರನ್ನೊಬ್ರು ಬಿಟ್ಕೊಡ್ದೆ ಹೇಗಿದ್ವಿ? ಅಣ್ಣ ಎಲ್ಲಿ ಹೋದ್ರು ನಾವು ಬರ್ತೀವಿ ಅಂತ ಹಿಂದೆನೆ ಹೋಗ್ತಿದ್ವಿ. ಅಣ್ಣ ನನ್ನನ್ನು ಎಷ್ಟು ಕಾಳಜಿಯಾಗಿ ನೋಡ್ಕೋತಿದ್ನೋ ನಿನ್ನನ್ನು ಹಾಗೆ ನೋಡ್ಕೋತಿದ್ದ. ನಾವು ಅಷ್ಟೇ, ಅಣ್ಣನ್ ಬಿಟ್ಟು ಏನು ಮಾಡ್ತಿರ್ಲಿಲ್ಲ, ಏನು ತಿಂತಿರ್ಲಿಲ್ಲ. ಹೀಗಿರ್ಬೇಕಾದ್ರೆ ನೀವಿಬ್ರು ಗಂಡ ಹೆಂಡತಿ ಆಗ್ತೀರಾ ಅಂತ ನಮ್ 3 ಜನದ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ದೇವರ ನಿರ್ಣಯ ನೀವಿಬ್ರು ಗಂಡ ಹೆಂಡತಿ ಆಗೋ ತರ ಮಾಡ್ತು. ಮಧ್ಯದಲ್ಲಿ ಏನೇನೋ ಆಯ್ತು, ಅದನ್ನೆಲ್ಲ ಮರ್ತು ಬಿಡೋಣ. ಇನ್ಮೇಲಾದ್ರೂ ನೀವಿಬ್ರು ಸಂತೋಷವಾಗಿದ್ರೆ ನನ್ಗಿಂತ ಖುಷಿ ಪಡೋರು ಬೇರೆ ಯಾರೂ ಇಲ್ಲ. ಒಟ್ಟಿಗೆ ಬೆಳೆದಿದ್ದೀವಿ, ಒಟ್ಟಿಗೆ ತಿಂದಿದ್ದೀವಿ, ಒಟ್ಟಿಗೆ ಆಡಿದೀವಿ. ಕೊನೆ ತನಕ ನಾವು 3 ಜನ ಒಟ್ಟಿಗೆ ಇದ್ಬಿಟ್ರೆ ಅಷ್ಟೇ ಸಾಕು. ಸಾಯ್ಬೇಕಾದ್ರೆ ಏನು ತಗೊಂಡು ಹೋಗಲ್ಲ ಅಂತಾರೆ, ಆದ್ರೆ ನಾವು ಸತ್ತ ಮೇಲೆ ನಮ್ ಪ್ರೀತಿ ಸ್ನೇಹನ ಜೊತೆಲಿಟ್ಕೊಂಡು ಹೋಗ್ಬೇಕು. ಅದೇ ನನ್ನ ಆಸೆ ಜ್ಯೋತಿ. ಖಂಡಿತ ನಿನ್ನ ಆಸೆ ಎಲ್ಲ ನೆರವೇರುತ್ತೆ ತುಳಸಿ. ಪ್ರೀತಿ ಇದ್ ಕಡೆ ಜಗಳ ಜಾಸ್ತಿ ಅಂತ ಅಂತಾರೆ. ನಾವು ಜಗಳ ಮಾಡ್ತಾ ಇದ್ದಿದ್ದೆ ಪ್ರೀತಿನ ಪಡ್ಕೊಳ್ಳೋದಿಕ್ಕೆ ಅಂತ ಅನ್ಸತ್ತೆ. ಇನ್ಯಾವುದೇ ಕಾರಣಕ್ಕೂ ನಮ್ಮ 3 ಜನದ ಮಧ್ಯೆ ಯಾರನ್ನೂ ಕಲ್ಹಾಕಕ್ ನಾನು ಬಿಡಲ್ಲ. ತುಳ್ಸವಾ, ಜೊತೆವಾ
ತುಳ್ಸವ ಬಂದೆ ಕೆಂಪ. ಬಾ 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 ಇಬ್ರು ಬನ್ರಿ, ಈ ಕೆಂಪನ ಖತರ್ನಾಕ್ ಕೆಲ್ಸನ ನೋಡಂತ ಬನ್ರಿ, ಬೇಗ ಬನ್ರಿ. ಬಾ. ಕಮ್ ಕಮ್. ಲೇಡೀಸ್ ಅಲ್ಲೇ ನೋಡ್ತೀರಾ, ಇಲ್ಲಿ ನೋಡಿ. ಹೆಂಗದೆ ಈ ಕೆಂಪನ್ ಕೈ ಚಳಕ? ಶಬಾಷ್ ಕಣೋ ಕೆಂಪ, ಇಷ್ಟು ದಿನಕ್ಕೆ ಇವತ್ತೇ ನೋಡು ಹೇಳಿದ ಕೆಲ್ಸ ಅಚ್ಚುಕಟ್ಟಾಗಿ ಮಾಡಿದ್ಯಾ. ತುಳ್ಸವ ನಾವು ಗೊತ್ತಲ್ಲ ಯಾವಾಗಲೂ ಅಚ್ಚುಕಟ್ಟಾಗೆ ಮಾಡೋದು. ಜೊತೆವಾ ನಿಮ್ಮ ಮೊದಲನೇ ರಾತ್ರಿಗೆ ಈ ಕೆಂಪು ನುಡ್ಗರೆ ಸದ್ದಾಕದ? ಅಲ್ಲ, ನನ್ ಬಂಗಾರಿ ಅವಳ ಅಣ್ಣಂಗೆ ಮೊದಲನೇ ರಾತ್ರಿಗೆ ರೆಡಿ ಮಾಡ್ತೀನಿ ಅಂತ ಹೋದವಳು ಈ ಗಂಡನ್ನೇ ಮರ್ತೋಗ್ಬಿಟ್ಲಲ್ಲ. ಇರು, ಫೋನ್ ಮಾಡೋಣ. ಹೇಳಿ ಮಾವ. ಬಂಗಾರಿ, ಬರೋ ಐಡಿಯಾ ಇದೆಯಾ ಇಲ್ವಾ? ನೋಡೋ ಕತ್ಲಾಗ್ತಾ ಇದೆ. ಸರಿ, ನಾನೇ ಬಂದು ಕರ್ಕೊಂಡ್ ಬಂದ್ಬಿಡ್ಲಾ? ಅಯ್ಯೋ ಬೇಡ ಮಾವ, ನೀವ್ಯಾಕೆ ಬರೋದಕ್ಕೆ ಹೋಗ್ತೀರಾ, ನಾನೇ ಬರ್ತೀನಿ. ಬಂಗಾರಿ ಮತ್ ಬೇಗ ಬಾ, ಲೇಟ್ ಮಾಡ್ಬೇಡ. ಇಲ್ಲಿಂದ ಇವಾಗ್ಲೇ ಹೊರಡ್ತೀನಿ, ಸರಿನಾ? ಸರಿ, ಬೇಗ ಬಾ. ಸರಿ ಜ್ಯೋತಿ, ಅಣ್ಣ ಇನ್ನೂ ಬರ್ಲಿಲ್ಲ, ನನಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಅಣ್ಣ ಬಂದ್ರೆ ನಾನು ಬಂದಿದ್ದೆ ಅಂತ ಹೇಳು. ಲೋ ಕೆಂಪ, ಇವತ್ತಾದ್ರೂ ಅಣ್ಣನ ಫ್ರೀಯಾಗಿ ಬಿಡು, ಸುಮ್ನೆ ತಲೆ ತಿನ್ಬೇಡ. ಜ್ಯೋತಿ, ಬೆಸ್ಟ್ ಆಫ್ ಲಕ್. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಸರಿ ಜೋಪಾನ. ಸರಿ ಜೊತೆವಾ. ಏನೇ ಜ್ಯೋತಿ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ನಿನ್ನ ನೋಡ್ತಾ ಇದ್ರೆ ನಾನೇ ಸೋತೋಗ್ಬಿಡ್ತೀನಿ. ಇನ್ ಮಾವ ಸೋಲಲ್ವಾ? ಮೊದಲ ಬಾರಿ ಹಿತ್ತಲಿನಲ್ಲಿ ಮಾವ ಬಂದನು, ತಂದ ಬಂದನು. ಇನ್ ಸ್ವಲ್ಪ ದಿನ ನನ್ ಮಾವನ್ ಕಣ್ಣ ಕಾಣಿಸ್ಕೋಬೇಡಿ ಪ್ಲೀಸ್. ಏನ್ ಹೇಳ್ತಾ ಇದ್ದೀರಾ ಮೇಡಮ್? ಅವನು ಜೈಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಆಸ್ಪತ್ರೆ ಸೇರೋ ನೆಪದಲ್ಲಿ ದಾರಿ ಮಧ್ಯ ತಪ್ಪಿಸ್ಕೊಂಡಿದ್ದಾನೆ.
ನಿಮ್ಮಿಬ್ಬರಿಗೂ ತೊಂದರೆ ಮಾಡೋದೇ ಅವನ ಉದ್ದೇಶ. ಸೊ ನೀವಿಬ್ರು ಕೇರ್ಫುಲ್ ಆಗಿರಬೇಕು. ಖಂಡಿತ ಅವನು ಇಲ್ಲಿಗೆ ಬಂದೇ ಬರ್ತಾನೆ. ಹಾಗೇನಾದರೂ ಆದರೆ ನೀವು ನನಗೆ ಇನ್ಫಾರ್ಮ್ ಮಾಡಿ. ನಿಮ್ಮ ಸೇಫ್ಟಿಗೋಸ್ಕರ ಇಬ್ಬರು ಪಿ ಸಿಗಳನ್ನ ಹಾಕಿರ್ತೀನಿ. ಆದರೂ ನೀವು ನಿಮ್ಮ ಎಚ್ಚರಿಕೆಯಲ್ಲಿರಬೇಕು. ಯಾರಾದರೂ ಹೊರಗಡೆ ಹೋಗಬೇಕು ಅಂದರೆ ಪೊಲೀಸವ್ರ ಸಹಾಯ ತಗೊಳ್ಳಿ. ನೋಡಿ, ನೀವಿಬ್ಬರು ಇಲ್ಲೇ ವೆಯ್ಟ್ ಮಾಡಿ. ಆ ಅಭಿ ಏನಾದರೂ ಬಂದರೆ ನನಗೆ ಇನ್ಫಾರ್ಮ್ ಮಾಡಿ. ಓಕೆ ಮೇಡಮ್. ಹುಷಾರು. ಆಯಿತು ಮೇಡಮ್. ನಮ್ಮ ಶಿವರಾಜನು ಜ್ಯೋತಿನೂ ಅಷ್ಟೆಲ್ಲ ಕಷ್ಟಪಟ್ಟು ಆ ಅಭಿನ ಹುಡುಕಿ ಕೋರ್ಟ್ಗೆ ಒಪ್ಸಿ ಅವನಿಗೆ ಶಿಕ್ಷೆ ಕೊಡ್ಸಿದ್ರು. ಆದ್ರೆ ಕಿರಾತಕ ಅಲ್ಲಿಂದನೂ ತಪ್ಪಿಸ್ಕೊಂಡ್ಬಿಟ್ಟವನೆ. ಅವನಿಂದ ಮತ್ತೆ ಏನಾದ್ರೂ ತೊಂದರೆ ಆದ್ರೆ ಏನಪ್ಪ ಮಾಡೋದು? ಅಮ್ಮ, ನೀನೇನು ಹೆದರಬೇಡ. ಈ ಸಲ ಹಾಗಾಗೋದಿಲ್ಲ. ಅವನ್ನೇ ನನ್ನ ಹುಡ್ಕೊಂಡು ಬರೋದು. ಈ ಸಲ ನಾನೇ ಅವನನ್ನು ಹುಡ್ಕೊಂಡು ಹೋಗ್ತೀನಿ. ಅಯ್ಯೋ ಇಂದ್ರ, ಅದೆಲ್ಲ ಏನು ಬೇಡ, ನೀ ಸುಮ್ಮನೆ ಇರಪ್ಪ. ಯಾಕೆ ಸುಮ್ಮನೆ ಇರ್ಬೇಕು ಸಾವಿತ್ರಿ? ಇಂದ್ರ ಹೇಳೋದು ಸರಿಯಾಗೇ ಇದೆ. ನಡೆಯೋ ಮಗನೆ, ನಾನು ನಿನ್ನ ಜೊತೆಗೆ ಬರ್ತೀನಿ. ಅವನೆಲ್ಲೇ ಅಡಗಿದ್ರು ಹುಡುಕಿ 4 ಒದ್ದು ವಾಪಸ್ ಅವನು ಪೊಲೀಸ್ನವ್ರಿಗೆ ಒಪ್ಸೋಣ. ಬಂಗಾರಿ, ನೀನೇನು ಹೆದರ್ಕೋಬೇಡ. ನಾನು ಅಪ್ಪ ಹೋಗಿ ಹುಡ್ಕೊಂಡ್ಬರ್ತೀವಿ. ಇಂದ್ರ, ಹುಷಾರ್ ಕಣೋ. ಏನೂ ಆಗಲ್ಲ ಇರಮ್ಮ. ಅಪ್ಪ ಬಾ ಬಾ. ಸರ್, ಪರ್ಮಿಷನ್ ಇಲ್ಲದೆ ಹೊರಗಡೆ ಬಿಡಂಗಿಲ್ಲ ಸರ್. ನಾವು ಅಭಿ ಹಿಡಿಯೋಕ್ಕೆ ಹೋಗ್ತಾ ಇರೋದಪ್ಪ. ನಿಮ್ಮ ಡ್ಯೂಟಿ ನೀವು ಮಾಡಿ, ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೀವಿ. ಹಲೋ, 4-5 ಜನ ಹುಡುಗರನ್ನ ಕರ್ಕೊಂಡು ಡೈರಿ ಹತ್ರ ಬಂದ್ಬಿಡಿ. ಸರ್, ಮೇಡಮ್ಗೆ ಗೊತ್ತಾದರೆ ಬೈತಾರೆ ಸರ್. ಸರ್, ಮೇಡಮ್ ಹತ್ರ ನಾವು ಮಾತಾಡ್ತೀವಿ, ನೀವು ದಯವಿಟ್ಟು ಬಿಡಿ. ಬಿಡಿ, ಬಾ ಮಗನೆ. ಎಷ್ಟು ಹೇಳಿದ್ರು ಕೇಳಲಿಲ್ಲ ಅಂದರೆ ಹೋಗ್ಲಿ ಬಿಡು, ನಾವೇನು ಮಾಡೋಕ್ಕಾಗತ್ತೆ? ನಾವು ಬೇಡ ಅಂತ ಹೇಳಿದಾಯ್ತಲ್ಲ. ಹೋಗ್ರೋ, ಹೋಗ್ರಿ. ನೀವುಗಳು ಬರೋ ಅಷ್ಟರಲ್ಲಿ ನಿಮ್ಮ ಹೆಂಡ್ತಿದಿರ್ದು ಹೆಣ ಬಿದ್ದಿರುತ್ತೆ. ನೀವಿಬ್ರು ಸರಿಯಾಗಿ ನನ್ನ ಕೈಗೆ ತಗ್ಲಾಕೊಂಡಿದ್ದೀರಾ. ಅತ್ತೆ, ಅಭಿ ತಪ್ಪಿಸ್ಕೊಂಡಿರೋ ವಿಷಯ ಅಣ್ಣಂಗೆ ಗೊತ್ತಿರಲ್ಲ ಅಲ್ವಾ? ನಾವು ಹೋಗಿ ಹೇಳ್ಬಿಟ್ಟು ಬರೋಣ. ಹೆಂಗ್ ತುಳಸಿ ಹೋಗೋದು? ಬಾಗ್ಲಲ್ಲಿ ಪೊಲೀಸ್ನವ್ರವ್ರೆ, ಅವ್ರು ನಮ್ಮನ್ನು ಹೋಗೋದಕ್ಕೆ ಬಿಡ್ತಾರಾ? ಅವ್ರನ್ನೂ ಜೊತೆಗೆ ಕರ್ಕೊಂಡು ಹೋಗೋಣ ಅತ್ತೆ. ಬನ್ನಿ ಅತ್ತೆ. ಸರಿ, ಬೀಗ ತತ್ತೀನಿರು. ಎಲ್ಲಿಗೆ ಹೋಗ್ತಿದ್ದೀರಾ ಮೇಡಮ್? ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದೀವಿ. ನೀವು ನಮ್ಮ ಜೊತೆ ಬರ್ತೀರಾ? ಸರಿ ನಡ್ರಿ. ಸರಿ, ಬನ್ನಿ ಬನ್ನಿ ಅತ್ತೆ. ತುಳಸಿನ ಅವ್ರ ಅತ್ತೆ ಕತೆನ ಮುಗಿಸೋಣ ಅಂತ ಅನ್ಕೊಂಡ್ರೆ ಇಬ್ರು ಬೀಗ ಹಾಕೊಂಡು ಎಸ್ಕೇಪ್ ಆಗೋದ್ರು. ಈಗ ಅವ್ರು ಬರೋ ತನಕ ಇಲ್ಲೇ ವೇಟ್ ಮಾಡಬೇಕು. ನಿನ್ನಿಂದ ನಾನು ದೂರ ಆಗ್ಬೇಕು ಅನ್ನೋ ತಾನೆ ನಿನ್ನ ಆಸೆ.
ಯೋಚನೆ ಮಾಡ್ಬೇಡ ಮಾವ, ನಿನ್ನಿಂದ ಶಾಶ್ವತವಾಗಿ ದೂರ ಆಗ್ತಾ ಇದ್ದೀನಿ.